Again, midterm ಅಲ್ಲಿ ಕೇಳಿರುವಂಥ question number 45. Actually, this question is asked from the chapter alternating current. ನಾನು ಹೇಳಿದೆ ಅಲ್ವಾ alternating current ಒಂದು ಕೇಳ್ತಾರೆ ಅಂತ ಹೇಳಿರಲಿಲ್ವಾ, ಅದೇ ರೀತಿ alternating current ಅಲ್ಲಿ ಕೇಳಿದ್ದಾರೆ. ಈ ಕ್ವಶನ್ ಬಂದು ಯಾವ ರೀತಿ ಇದೆಯಪ್ಪ ಅಂತಂದರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಂಪಿಡೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಇಂಪಿಡೆನ್ಸ್ಗೆ ನಾನು ಹೇಳಿದ್ದೀನಿ, ಲಾಸ್ಟ್ ಕ್ಲಾಸೆಲ್ಲ ಡಿರೈವೇಷನ್ ಮಾಡಿಸಿದೆ. ಇಂಪಿಡೆನ್ಸ್ ಅಂತಂದರೆ Z is equal to square root of R square plus XL minus XC whole to the power of square ಅಂತ ಬರುತ್ತೆ. ಇದನ್ನು ಇಂಪಿಡೆನ್ಸ್ದು ಫಾರ್ಮುಲಾ ಅಂತ ಕರೀತಾರೆ. ಓಕೆ, ಇಂಪಿಡೆನ್ಸ್ದು. ಅದೇ ರೀತಿ ಫಾರ್ಮುಲಾ ಬಂದು ಕರೆಂಟ್ಗೆ I is equal to VZ ಬರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ಕ್ವಶನಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ಗಿವನ್ ಅನ್ನು ಬರ್ಕೊಳ್ಳೋದಾದರೆ ಕ್ಯಾಲ್ಕುಲೇಟ್ ಹಾಫ್ 50 ಓಮ್ ಅಂತ ಕೊಟ್ಟಿದ್ದಾನೆ. 50 ಓಮ್ ಅಂತಂದರೆ ಅದು ಎಸ್ ಯೂನಿಟ್ ಯಾವುದದ್ದು ರೆಸಿಸ್ಟೆನ್ಸ್ ಅಲ್ವಾ, ಅದಕ್ಕೆ R is equal to 50 ಓಮ್ ಅಂತ ತಗೊಂಡಿದ್ದೀನಿ. ಆ್ಯಂಡ್ ಇಂಡಕ್ಟರ್ ಆಫ್ 1.5 H, ಇಟ್ ಈಸ್ ನಥಿಂಗ್ ಬಟ್ ಹೆನ್ರಿ. ಯಾವುದು ಇಂಡಕ್ಟರ್ ಅಂತಂದರೆ ಅದನ್ನು ಎಲ್ಲಿಂದ ಡಿನೋಟ್ ಮಾಡ್ತೀವಿ, L is equal to 1.5 H ಅಂತ ತಗೊಂಡಿದ್ದೀನಿ. ಸರಿನಾ? ನಂತರ ಏನು ಕೊಟ್ಟಿದ್ದಾನೆ, ಕೆಪಾಸಿಟರ್ ಆಫ್ 35 ಮೈಕ್ರೋ ಫ್ಯಾರಡ್ ಅಂತಂದರೆ 35 ಸಿ ಇಂದ ರೆಫರ್ ಮಾಡ್ತೀವಿ ಕೆಪಾಸಿಟರ್ನ. 35 ಮೈಕ್ರೋ ಫ್ಯಾರಡ್, 35 ಇಂಟು ಮೈಕ್ರೋ ಅಂತಂದರೆ 10 to the power of -6 ಫ್ಯಾರಡ್ ಆಗುತ್ತೆ. ಹೀಗೆ ನೆಕ್ಸ್ಟು ಕನೆಕ್ಟೆಡ್ ಏನು ಮಾಡ್ತೀವಿ, ಮೂರನ್ನು ಕೂಡ ರೆಸಿಸ್ಟರ್ ಆಗ್ಬೋದು, ಇಂಡಕ್ಟರ್ ಆಗ್ಬೋದು, ಕೆಪಾಸಿಟರ್, ಮೂರನ್ನು ಕೂಡ ಕನೆಕ್ಟ್ ಮಾಡಿದಾಗ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ ವಿತ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ 220 ವೋಲ್ಟ್. ರೈಟ್, 220 ವೋಲ್ಟಲ್ಲಿ ನಾವೇನು ಮಾಡ್ತೀವಿ, ಮೂರನ್ನು ಕೂಡ ಸೀರೀಸಾಗಿ ಕನೆಕ್ಟ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿದ ನಂತರ ನಾವು ಎಲ್ಲೇನು ಪ್ರೊಡ್ಯೂಸ್ ಆಗುತ್ತೆ, ಇಂಪಿಡೆನ್ಸ್ ಆಗುತ್ತೆ. ಆಯಿತಾ? ಇಂಪಿಡೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಮತ್ತು ಅಲ್ಲಿ ಇಂಪಿಡೆನ್ಸನ್ನು ಉಂಟಾದಾಗ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಯೂಸಿಂಗ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಯಾವ್ದು ಫಾರ್ಮುಲಾ, ಇಂಪಿಡೆನ್ಸ್ದು Z is equal to square root of an R square plus XL minus XC whole square. ಇದು ಇಂಪಿಡೆನ್ಸ್ದು ಫಾರ್ಮುಲಾ. ರೈಟ್, ಇಂಪಿಡೆನ್ಸ್ದು ಫಾರ್ಮುಲಾ IMPEDIN ಇಂಪಿಡೆನ್ಸ್ದು ಫಾರ್ಮುಲಾ, DANCE ಇಂಪಿಡೆನ್ಸ್ದು ಫಾರ್ಮುಲಾ ಆಗುತ್ತೆ. ಸರಿನಾ? ಇಂಪಿಡೆನ್ಸ್ದು ಫಾರ್ಮುಲಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಿದೆ. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾನೆ ಇಂಪಿಡೆನ್ಸ್ ಫಾರ್ಮುಲಲ್ಲಿ, R ಸ್ಕ್ವೇರ್ ಅಂದರೆ R ಗೊತ್ತು ನಮಗೆ, R ವ್ಯಾಲ್ಯೂ. ಬಟ್ XL ಗೊತ್ತಾ, XC ಗೊತ್ತಿಲ್ಲ ಅಲ್ವಾ. XL ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. XL ಅಂದರೆ ಫಾರ್ಮುಲಾ ಏನಿದೆ, XL is equal to 2πfL ಅಂತ ಫಾರ್ಮುಲಾ ಇರೋದು. 2 ಅಂತಂದರೆ ಆ್ಯಕ್ಚುಲಿ ನ್ಯೂಮರಿಕಲ್ ವ್ಯಾಲ್ಯೂ, ಅದನ್ನೇ 2ನ ಬರೀತಾ ಇದ್ದೀನಿ. 5 ಅಂತಂದರೆ 3.14, F ಅಂತಂದರೆ ಫ್ರೀಕ್ವೆನ್ಸಿ ಎಷ್ಟಿದೆ 50. ಕ್ವಶನಲ್ಲೇ ಕೊಟ್ಟಿದ್ದಾರೆ ನೋಡಿ, ಬೇಕಾದರೆ 50 ಹರ್ಟ್ಸ್ ಅಂತ ಇರುತ್ತೆ, ಅದನ್ನು ಫ್ರೀಕ್ವೆನ್ಸಿ 50 ತೊಗೊಂಡಿದ್ದೀನಿ. L ಆ್ಯಕ್ಚುಲಿ ಏನಿದೆ 1.5 ಹೆನ್ರಿ, ಅದನ್ನೇ ಬರ್ಕೊಂಡು ಈ ಮೂರನ್ನು ಕೂಡ ಕ್ಯಾಲ್ಕುಲೇಟ್ ವ್ಯಾಲ್ಯೂಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 471 ಓಮ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ XC ಫೈಂಡ್ ಔಟ್ ಮಾಡ್ಕೋಬೇಕಲ್ವ. XC ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ XCಗೆ ಫಾರ್ಮುಲಾ 1/25 FC ಇರೋದು, FC. ನೆಕ್ಸ್ಟು ಆ್ಯಕ್ಚುಲಿ ವ್ಯಾಲ್ಯೂಸನ್ನು ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ಎಂಟರ್ ಮಾಡ್ತಿದ್ದೀನಿ. 2π ಅಂದರೆ 5 ವ್ಯಾಲ್ಯೂ, Fದೇನು, Cದೇನು, C ಬರ್ದಿದ್ದೀನಲ್ಲ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಗೇನ್ ಅದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸಿಂಪ್ಲಿಫೈ ಮಾಡಿದಾಗ ಈ ರೀತಿ ಬರುತ್ತೆ. ಆ್ಯಕ್ಚುಲಿ 1/0996 ಮಾಡಿದಾಗಲೇ ಏನಾಗುತ್ತೆ, 0.000 ಅಂತ 9 ಅಂತ ಬರುತ್ತೆ. ಅಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ನಾನು ಫಾರ್ ಎಕ್ಸಾಂಪಲ್ 0.0000009 ಅಂತ ಬರುತ್ತೆ. 1/10 1/1099 ಮಾಡಿದಾಗ 0.0000 ಅಂತಂದರೆ ಎಷ್ಟು ಪಾಯಿಂಟ್ನ ರಿಮೂವ್ ಮಾಡ್ತಿದ್ದೀನಿ, 5 ಅಲ್ವಾ. 1 2 3 4 5 1 2 3 4 1 2 3 4 5 9 0 9 9 ಈ ರೀತಿ ವ್ಯಾಲ್ಯೂಸ್ ಬರುತ್ತೆ ಕಣ್ರೆ. ಯಾವಾಗ ಅಂತಂದರೆ ಇದನ್ನು ನಾವು ಯಾವುದನ್ನ 1/10 1/1099 ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಏನು ಬರುತ್ತೆ ಅಂದರೆ 0.00009999 ಬರುತ್ತೆ. ನಾನು ಡೆಸಿಮಲ್ ಪಾಯಿಂಟ್ 1 2 1 2 3 4 5 ಯಾವ ಕಡೆ ರೈಟ್ ಸೈಡ್ ಮೂವ್ ಮಾಡಿದಾಗ 0.9 1 2 3 4 5 ಪಾಯಿಂಟ್ ಮೂವ್ ಮಾಡ್ತಿದ್ದೀನಲ್ವ ರೈಟ್ ಸೈಡು, ಆಗ 9.09 ಬರೀತೀವಲ್ವ, 09 ಬರ್ಕೋಬೋದು. ಅಂದರೆ 10 to the power of -5 ಯಾಕೆ ಬರೀತೀನಿ ಅಂದರೆ
5 ಡೆಸಿಮಲ್ ಪಾಯಿಂಟನ್ನು ರೈಟ್ ಸೈಡ್ ಮೂವ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಅದನ್ನೇ ಬರೆದಿದ್ದೀನ. ಇಲ್ಲಿ ಏನಾಗುತ್ತೆ, ನ್ಯೂಮರೇಟರ್ ಇರುವಂಥ -6 ಏನಾಗುತ್ತೆ, ಮೇಲ್ಗಡೆ ಹೋದಾಗ +6 ಆಗುತ್ತೆ ಅಷ್ಟೇ. ಅದನ್ನೇ ಆಸ್ ಇಟ್ ಈಸ್ ಬರೆದಿದ್ದೀನಿ, +6 ಬರೆದಿದ್ದೀನ. ಬರೆದಾಗ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಏನಾಗುತ್ತೆ -5 ಇದೆ, ಇಲ್ಲಿ +6 ಇದೆ. ಯಾವಾಗ ಏನಾಗುತ್ತೆ ಅಂದರೆ 9 × 0.9 × 10⁻1 ಬರುತ್ತೆ. ಅಂದರೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ 90.9 ವ್ಯಾಲ್ಯೂಸ್ ಏನಾಗುತ್ತೆ ಬರುತ್ತೆ, ಅದನ್ನು ಇಲ್ಲಿ ಬರೆದಿದ್ದೀನಿ. ಓಕೆ, ನಂತರ ಏನು ಮಾಡ್ತೀವಿ, ನಮಗೆ ಎಕ್ಸೆಲ್ ಮತ್ತು XC ಸಿಕ್ತು. ಅದನ್ನು ಏನು ಮಾಡ್ತೀವಿ ನಾವು ಇವಾಗ ಈ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಷ್ಟೇ. ಯಾವುದಕ್ಕೆ, ಇಂಪಿಡೆನ್ಸ್ ಫಾರ್ಮುಲಾಗೆ. Z = √r² + XL - XC ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ. R ಅಂತಂದರೆ ಗೊತ್ತು 50 ಬರೆದಿದ್ದೀನಿ, XL ಅಂತಂದರೆ 471 ಬರೆದಿದ್ದೀನಿ. ನಂತರ XC ಅಂತಂದರೆ 90.9 ಬರೆದಿದ್ದೀನಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋದಷ್ಟು. 50 ಸ್ಕ್ವೇರ್ ಏನಾಗುತ್ತೆ 2500 ಬರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಮೈನಸ್ ಮಾಡಿಬಿಟ್ಟು 471ಇಂದ 90.9ನ ಮೈನಸ್ ಮಾಡಿದಾಗ 381 ಬರುತ್ತೆ. ಇದೇ 381ಅನ್ನು ಸ್ಕ್ವೇರ್ ಮಾಡಿದಾಗ 14561 ಬರುತ್ತೆ. ಫೈನಲ್ ಆಗಿ ಇವೆರಡನ್ನು ಆ್ಯಡ್ ಮಾಡಿದಾಗ 147,661 ಬರುತ್ತೆ. ಅದನ್ನು ಸ್ಕ್ವೇರ್ ರೂಟ್ ತೆಗೆದಾಗ Z = 384.26 ಬರುತ್ತೆ. ಇದು ಇಂಪಿಡೆನ್ಸ್ ವ್ಯಾಲ್ಯೂ ಆಗುತ್ತೆ ಅಕಾರ್ಡಿಂಗ್ ಟು ಕ್ವಶನ್. ನೆಕ್ಸ್ಟ್ ಏನು ಕ್ವಶನಲ್ಲಿ ಕೇಳಿರೋದು, ಕರೆಂಟನ್ನು ಫೈಂಡ್ ಔಟ್ ಮಾಡಿ. ಕರೆಂಟನ್ನು ಫೈಂಡ್ ಔಟ್ ಮಾಡಿ ಅಂತಂದರೆ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ I = V/Z. V ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಿದೆ, Z ಅಂದರೆ ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ದೀವಲ್ಲ, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು, ಡಿವೈಡ್ ಮಾಡಿದ್ರೆ ಫೈನಲ್ ಆಗಿ ಕರೆಂಟ್ ಒಂದು ಯಾವುದು ರೆಸಿಸ್ಟರು, ಕೆಪಾಸಿಟರು, ಇಂಡಕ್ಟರು ಇರೋದ್ರಲ್ಲಿ ಕರೆಂಟ್ ಏನಾಗುತ್ತೆ ಫ್ಲೋ ಆಗುತ್ತಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಫ್ಲೋ ಆಗುತ್ತಲ್ಲ ಕರೆಂಟು, ಮೂರನ್ನ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಅದನ್ನೇ ಫೈಂಡ್ ಔಟ್ ಮಾಡೋದು. ಇದು ಬಂದು ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಚಾಪ್ಟರಿಂದ ಕೇಳಿರುವಂಥ ಕ್ವಶನ್. ಓಕೆ.